Hello, Namaskara. Welcome back. Welcome to ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿ ಸ್ಟೂಡೆಂಟ್ಸ್ ಫೈನಲ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಒಂದು ಲಾಸ್ಟ್ ಅಪ್ಡೇಟ್ ಕೊಡೋದಕ್ಕೆ ಬಂದಿದ್ದೀನಿ. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ ಇನ್ನ ಸದ್ಯಕ್ಕೆ ಏನು ಅಪ್ಡೇಟ್ ಬಂದಿಲ್ಲ, ನಾನು ಎಕ್ಸ್ಟೆಂಡ್ ಮಾಡ್ತಾರೆ ಅನ್ಕೊಂಡಿದ್ದೆ. ಯಾಕಂದ್ರೆ ಸುಮಾರು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಸರ್ ಇನ್ನ ನಾನು ಚಲನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ನಾನು ಆಪ್ಷನ್ ಇದೆಯಾ ಅಂತ. ಇನ್ನ ಏನ್ ಕತೆನೋ ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಸೊ ಅವ್ರು ಶೆಡ್ಯೂಲ್ ಬಿಟ್ಟಿದ್ರು. ಎಕ್ಸಾಕ್ಟ್ಲಿ ಶೆಡ್ಯೂಲ್ ಏನು ಅಂತಂದ್ರೆ ಫೀಸ್ ಪೇಮೆಂಟ್ಗೆ ಚಲನ್ ಮೀನ್ಸ್ ಫೀಸ್ ಪೇಮೆಂಟ್ ಮಾಡಬೇಕು, ಚಲನ್ ಡೌನ್ಲೋಡ್ ಮಾಡೋದಕ್ಕೆ 27th ಲಾಸ್ಟ್ ಡೇಟ್ ಇತ್ತು. ಬಟ್ ನಿನ್ನೆ ಸ್ವಲ್ಪ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅಂದ್ರು. ಸೊ ಪ್ರಾಬಲಿ ಟ್ರೈ ಮಾಡಿ. ಸೊ ಇವತ್ತು ಬಂದು 29th ಅಂದ್ರೆ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟು, ಮತ್ತೆ ಕಾಲೇಜ್ ಜಾಯ್ನ್ ಆಗೋದಕ್ಕೆ ನಾಳೆ ಲಾಸ್ಟ್ ಡೇಟ್ ಇದೆ. ಓಕೆ, ಸೊ ಏನೇ ಆದ್ರೂ ಕೆ ಯು ಅವ್ರ ಕಡೆಯಿಂದ ಬರಬೇಕು, ಅವ್ರು ಏನು ಎಕ್ಸ್ಟೆಂಡ್ ಮಾಡ್ದಂಗಿಲ್ಲ. ಸೊ ಟ್ರೈ ಮಾಡಿ, ಒಂದ್ಸಲಿ ಲಾಗಿನ್ ಮಾಡಿ ಟ್ರೈ ಮಾಡಿ. ಇನ್ ಕೇಸ್ ಏನೋ ಚಲನ್ ಡೌನ್ಲೋಡ್ ಆದರೆ ಡೌನ್ಲೋಡ್ ಆಗಿ ತೊಗೊಂಡೋಗಿ ಬ್ಯಾಂಕಲ್ಲಿ ಕಟ್ಟೋದಕ್ಕೆ ಆಪ್ಷನ್ ಇದ್ರೆ ಕಟ್ಟಿ, ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ನೀವು ಕಟ್ಟಿರೋ ಅಮೌಂಟ್ ಅಂತೂ ರಿಟರ್ನ್ ಬರಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ. ದಿಸ್ ಥರ್ಡ್ ರೌಂಡ್ ಅವ್ರು ಆಲ್ರೆಡಿ ಹೇಳಿದ್ದಾರೆ ನಿಮಗೆ. ಸೊ ಥರ್ಡ್ ರೌಂಡಲ್ಲಿ ಯಾರು ಸೀಟ್ ಅಲಾಟ್ಮೆಂಟ್ ಆಗಿದೆ, ಏನು ಫೀಸ್ ಕಟ್ಟಿದ್ದೀರಾ, ನಿಮಗೆ ಏಳ್ ಟೈಮಲ್ಲಿ ಮಾಡಲಿಲ್ಲ ಅಂತಂದರೆ ಫೀಸು ಇದಾಗಲ್ಲ, ಫೋರ್ಫಿಟ್ ಆಗುತ್ತೆ, ಅಂದರೆ ಹಿಡ್ಕೊಂತೀವಿ ಕೆ ಇ ಅವರು ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದೆರಡು ಡೌಟ್ಸ್ ಇರುವಂತಂದ್ರೆ, ಸರ್ ಇವಾಗ ನಾನು ಸೀಟ್ ಕ್ಯಾನ್ಸಲ್ ಮಾಡ್ಕೊಬೇಕು ಅಂತ ಕೇಳ್ತಾ ಇದ್ದಾರೆ. ಆಲ್ರೆಡಿ ಹೇಳಿದ್ರಲ್ಲೇನ್ರಿ, ಫೈನಲ್ ಸೀಟ್ ಅಲಾಟ್ಮೆಂಟ್ ಅಂದರೆ ನಿಮ್ಗೆ ಸೀಟ್ ಕ್ಯಾನ್ಸಲೇಷನ್ ಆಪ್ಷನ್ ಇಲ್ಲ. ಓಕೆ, ಹೋಗ್ಲಿ, ಏನೋ ಮಾಡೋಕ್ಕಾಗಲ್ಲ, ನಿಮ್ಮ ಪ್ರಾಬ್ಲಮ್ ಆಗಿರೋದು. ಯಾವುದೇ ಕಾರಣಕ್ಕೂ ಫೀಸ್ ರೀಫಂಡ್ ಆಗಲ್ಲ, ಒಂದು ಅರ್ಥ ಮಾಡ್ಕೊಳ್ಳಿ. ಫೀಸ್ ಅಂತೂ ರೀಫಂಡ್ ಆಗಲ್ಲ. ಕೆ ಇ ಒಂದ್ಸಲಿ ವಿಸಿಟ್ ಮಾಡಿ, ಡೈರೆಕ್ಟಾಗಿ ಕೆ ಇ ಬಂದು ವಿಸಿಟ್ ಮಾಡಬೇಕು. ಮತ್ತೆ ನನಗೂ ಮೆಸೇಜ್ ಮಾಡಬೇಡಿ, ಕೆ ಇ ಡೈರೆಕ್ಟಾಗಿ ವಿಸಿಟ್ ಮಾಡಿ, ಅಲ್ಲಿ ಸೀಟ್ ಸರೆಂಡರ್ ಮಾಡಿ. ಬಟ್ ಅಮೌಂಟ್ ರೀಫಂಡ್ ಆಗಲ್ಲ. ಇನ್ ಕೇಸ್ ಏನೋ ಚಾನ್ಸಸ್ ಇದ್ರೆ ಅವರು ರೀಫಂಡ್ ಮೀನ್ಸ್ ಸರೆಂಡರ್ ಮಾಡ್ಕೊತಾರೆ. ಬಟ್ ಏನು ಅಂದರೆ ಸರೆಂಡರ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಇಯರ್ ಇನ್ ಕೇಸ್ ಬರೀಬೇಕು ಅನ್ನೋ ಚಾನ್ಸಸ್ ಇದ್ರೆ ಬರೀಬಹುದು. ಯಾಕೆಂದ್ರೆ ಇದು ಆಗ್ತಾ ಇದೆ. ಥರ್ಡ್ ರೌಂಡಲ್ಲೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಆಮೇಲೆ ಇವಾಗ ಸರ್ ನಾನು ಥರ್ಡ್ ರೌಂಡಲ್ಲೂ ಕೊಟ್ಟಿದ್ದೀನಿ, ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನಂಗೆ ಅಮೌಂಟ್ ರೀಫಂಡ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ರೀಫಂಡ್ ಆಗುತ್ತೆ. ಆಮೇಲೆ ಎಕ್ಸೆಸ್ ಫೀಸ್ ಯಾರು ಕಟ್ಟಿದ್ರೆ ಮೈನಸ್ ಅಂತ ಬಂದಿರುತ್ತೆ, ಅವ್ರಿಗೂ ರೀಫಂಡ್ ಆಗುತ್ತೆ. ಸೊ ಎಲ್ಲ ಅಪ್ಡೇಟ್ಸ್ ಇದೆ. ಸೊ ಫೀಸ್ ರೀಫಂಡ್ಗೆ ಏನೊಂದು ಡೇಟ್ ಕೊಡ್ತಾರೆ, ವೆಯ್ಟ್ ಮಾಡಿ. ಸೊ ಇವಾಗ ಸದ್ಯಕ್ಕೆ ಈ ವಿಡಿಯೋ ಮಾಡಕ್ಕೆ ಬಂದಿರೋದೇನು ಅಂತಂದ್ರೆ, ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಲಾಸ್ಟ್ ಡೇಟು, ಆಮೇಲೆ ಕಾಲೇಜ್ ಜಾಯ್ನ್ ಆಗೋದಕ್ಕೆ ನಾಳೆ ಲಾಸ್ಟ್ ಡೇಟು. ಅಂದರೆ ಇವತ್ತು 29th ಫ್ರೈಡೆ, ನಾಳೆ 30th ಲಾಸ್ಟ್ ಡೇಟು. ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಲ್ಲ. ಯಾಕಂದ್ರೆ ಕೆ ಎ ಅವರು ಇವ್ರದ್ದು ಟ್ವಿಟರ್ ಎಕ್ಸ್ ಖಾತೆ ಅವ್ರು ಹೇಳಿದ್ದಾರೆ ನಾಳೆ ಲಾಸ್ಟ್ ಡೇಟು ಮಾಡ್ಕೊಂಬಿಡಿ ಅಂತ. ಐ ಥಿಂಕ್ ಪ್ರಾಬಲಿ ಎಕ್ಸ್ಟೆಂಡ್ ಮಾಡಲ್ಲ. ಸೊ ಇನ್ಯಾರ ಚಲನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ನೋ ಆಪ್ಷನ್ಸ್ ಅಲ್ಲಿ ಲಾಗಿನ್ ಮಾಡಿ ಚೆಕ್ ಮಾಡಿ. ನನ್ನ ಆಪ್ಷನ್ ಇದ್ರೆ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕಲ್ಲಿ ಹೋಗಿ ಕಟ್ಬೋದು. ಕಟ್ಟಿದ್ರೆ ಪ್ರಾಬ್ಲಮ್ ಆಗಲ್ಲ, ನಾಳೆ ಒಳಗೆ ಕಾಲೇಜ್ ಜಾಯ್ನ್ ಆಗ್ಬೋದು, ಆಪ್ಷನ್ ಇದ್ರೆ ನಾನು ಹೇಳ್ತಾ ಇರೋದು. ಓಕೆ, ಸೊ ಇದೆಲ್ಲ ಒಂದು ಕಡೆ ಆದರೆ ನೆಕ್ಸ್ಟು M3 ಕೋಚಿಂಗ್ ನಿಮಗೆ ಇವಾಗ ಸೆಪ್ಟೆಂಬರ್ 15th ವಿ.ಟಿ.ಯು ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಅವರೆಲ್ಲ ಮಾಡ್ತಾ ಇರೋದು, ಪ್ರಾಬಲಿ ಈ ವೀಕ್ ಎಂಡ್ ಮಾಡಿಬಿಡ್ತಾರೆ. ಸೊ ಎಲ್ಲ ಕೌನ್ಸಿಲಿಂಗ್ ಮುಗಿದೋಗುತ್ತೆ. ಸೊ M3 ಕೋಚಿಂಗ್ ನೀವೇನ ಇಂಟ್ರೆಸ್ಟ್ ಇದ್ರೆ ಕ್ಲಾಸಸ್ ನಡೀತಾ ಇದೆ. ಓಕೆ, ಸೊ ರೆಕಾರ್ಡೆಡ್ ಕ್ಲಾಸ್ ಇದೆ, ವಿ.ಟಿ.ವರ್ಗೂ ಆಟೋನಮಸ್ವರೆಗೂ ಎಲ್ಲರಿಗೂ ಇದೆ. ಸೊ ಯು ಕ್ಯಾನ್ ಜಾಯ್ನ್ ವಿತ್ ಮಿನಿಮಮ್ ಪ್ರೈಸಿಂಗ್ ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಸಪೋರ್ಟ್ ನಿಮಗೆ ಸಿಗುತ್ತೆ M3ಗೆ. ಓಕೆ, ಅದೇ ಥರ M1 ಆ್ಯಡ್ ಅಪ್ ಮಾಡ್ತಾ ಇದ್ದೀನಿ. M1 ಆ್ಯಡ್ ಅಪ್ ಆಗುತ್ತೆ ನಿಮ್ಗೆ, ಯಾಕಂದರೆ ಇಂಟರ್ನಲ್ಸ್ ಬರುತ್ತೆ, ಅದರದ್ದು ಇನ್ಫಾರ್ಮೇಷನ್ ಇರುತ್ತೆ. ಸೊ ಕ್ಯಾನ್ ಕಮ್ ಅಂಡ್ ವಿಸಿಟ್ ದ ಕೋರ್ಸ್, ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಅದಾದಮೇಲೆ ನಿಮ್ಮ ಜೂನಿಯರ್ಸ್ಗೆ 2026 ಲಾಂಗ್ ಟರ್ಮ್ ಕೋಚಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಂಡಿಯಾ ಅಕಾಡೆಮಿ ಕಡೆಯಿಂದ ಸಪೋರ್ಟ್ ನಿಮ್ಗೆ ಸಿಕ್ಕಿದ್ರೆ ಡೆಫಿನೆಟ್ಲಿ ಇಂಡಿಯಾ ಅಕಾಡೆಮಿನ ರೆಫರ್ ಮಾಡಿ. ಆಮೇಲೆ ಜೂನಿಯರ್ಸ್ ಬಗ್ಗೆ ತಿಳಿಸಿ, ಯಾಕೆ ಅಂತಂದರೆ ಈ ಥರ ಒಂದು ಅಪ್ಡೇಟ್ಸು ಮತ್ತು ಸಪೋರ್ಟು ಅವ್ರಿಗೂ ಸಿಗುತ್ತೆ. ಸುಮಾರು ಜನಕ್ಕೆ ಗೊತ್ತಿಲ್ಲ, ಐ ಡೋಂಟ್ ನೋ, ಸುಮಾರು ಜನಕ್ಕೆ ಇನ್ನೂ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನು ಅಂತ. ಕೊನೆಯಲ್ಲಿ ಮೂಮೆಂಟಲ್ಲಿ ಬರ್ತಾರೆ. ಇವಾಗ ಹಿಂಗೆ ಸ್ವಲ್ಪ ಜನ ಕಮೆಂಟ್ ಮಾಡ್ತಾರೆ ನೋಡ್ಬಿಟ್ಟು, ಸರ್ ಇವಾಗ ನೋಡಿದೆ ಸರ್ ವಿಡಿಯೋ, ಮೊನ್ನೆ ನೋಡಿದೆ ಸರ್ ಅಂತ. ಇದು ಯಾಕೆ ಫಸ್ಟೇ ಆಗಲ್ಲ ಅರ್ಥ ಆಗಲ್ಲ. ಯಾಕಂದರೆ DCT ಅಂತ ಹೊಡೆದ ತಕ್ಷಣ ಆಟೋಮೆಟಿಕಲಿ ಬಂದ್ಬಿಡುತ್ತೆ ಅಲ್ಲೆಲ್ಲ. ಅದು ಯಾಕಿನ್ನ ಸರ್ಚ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅದು ಅರ್ಥ ಆಗಲ್ಲ. ಸೊ ಇಟ್ ಬಿ, ನೀವು ಹೇಳೋದು ಹೇಳಿ, ಮಿಕ್ಕಿದ್ದು ಅವ್ರಿಗೆ ಬಿಟ್ಟಿದ್ದು. ಇಫ್ ದೇ ನೀಡ್ ದೇ ವಿಲ್ ಕಮ್ ಅಂಡ್ ಸಿ ಇಯರ್, ಅದರ್ವೈಸ್ ನೋ ಇಶ್ಯೂ. ಆಮೇಲೆ ಗ್ರೂಪ್ಸಲ್ಲಿ ಲಿಂಕ್ಸ್ ಇದೆ, ನಿಮ್ಮ ಜೂನಿಯರ್ಸ್ ಎಲ್ಲ ಶೇರ್ ಮಾಡಿ, ಅಟ್ಲೀಸ್ಟ್ ಅಲ್ಲಿರಲಿ ಎಲ್ಲ ಅಪ್ಡೇಟ್ಸ್ ಬರುತ್ತೆ. ಸೊ ನಿಮಗೆ M3 ಕೋಚಿಂಗು, ನಿಮ್ಮ ಜೂನಿಯರ್ಸ್ಗೆ 2026 ಲಾಂಗ್ ಟರ್ಮ್ ಕೋಚಿಂಗು ಇಂಟ್ರೆಸ್ಟ್ ಜಾಯ್ನ್ ಆಗಲಿ. ಆಮೇಲೆ ಇಲ್ಲಿ ರೀಫಂಡ್ ಬಗ್ಗೆ ಕೇಳ್ತಾ ಇದ್ದೀವಿ. ರೀಫಂಡ್ ಲಿಂಕು ಇವಾಗ ಏನು ಎಕ್ಸೆಸ್ ಫೀಸ್ ಪೇಮೆಂಟ್ ಮಾಡಿದ್ದೀರಾ, ಅಥವಾ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಅಥವಾ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಎಕ್ಸೆಸ್ ಫೀಸ್ ರೀಫಂಡ್ ಆಗಬೇಕು, ಜಾಸ್ತಿ ಕಟ್ಟಿದ್ದೀರಾ, ಇವ್ರಿಗೆಲ್ಲ ಒಂದು ಲಿಂಕ್ ಬಿಡ್ತಾರೆ, ರೀಫಂಡ್ ಲಿಂಕು. ರೀಫಂಡ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಸೊ ನಿಮಗೆ ರಫ್ಲಿ ಒಂದು 2 to 3 months ಆಗುತ್ತೆ ಬರೋದಕ್ಕೆ. ಅದಕ್ಕೆ ಮುಂಚೆ ಅಂತೂ ಆಗಲ್ಲ, ಒಂದು 2 months or 3 months ಅಂತೂ ಆಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಇನ್ನೊಂದು ಅಪ್ಡೇಟ್ ಬರುತ್ತೆ ರೀಫಂಡ್ ಲಿಂಕ್ ಅಂದ್ಬಿಟ್ಟು, ಅವಾಗ ಬಿಡ್ತೀರಿ, ಅವಾಗ ವೆಯ್ಟ್ ಮಾಡಿ. ಓಕೆ, ಸೊ ಅಲ್ಲಿವರೆಗೂ ದಿಸ್ ಇಸ್ ದ ಫೈನಲ್ ಅಪ್ಡೇಟ್. ಸೊ ನಾಳೆ ಲಾಸ್ಟ್ ಡೇಟು ಕಾಲೇಜ್ ಜಾಯ್ನ್ ಆಗೋದಕ್ಕೆ. ಇವತ್ತು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ M3 ಕೋಚಿಂಗ್, ನಿಮ್ಮ ಜೂನಿಯರ್ಸ್ಗೆ 2026 ಕೋಚಿಂಗ್, ಇಷ್ಟು ಅಪ್ಡೇಟ್ ಇದೆ. ಫೈನಲ್ ಅಪ್ಡೇಟು ಕೊಡ್ತಾ ಇದ್ದೀನಿ. ಇವಾಗ ನೀವು ಕೇಳ್ಬೋದು, ಸರ್ ಇವಾಗೂ ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇಡ್ತೀನಿ. ಯಾರೋ ಒಂದು ಹುಡುಗ ವಿತಿನ್ 100 ಬಂದಿರೋ ಹುಡುಗ, ಯಾರು ಅಂತ ಬೇಡ. ಓಕೆ, ನನ್ನ ಅಕಾಡೆಮಿ ಅಲ್ಲ. ಓಕೆ, ಸಮ್ ಅದರ್ ಅಕಾಡೆಮಿ, he got the seat in PS
ಕಾಲೇಜ್ ಅಂದ್ರೆ PS ಯೂನಿವರ್ಸಿಟಿ ಅರ್ಥ ಆಗ್ತಿಲ್ಲ ಅಂದ್ಬಿಟ್ಟು ಈಗ ಸೀಟ್ ಸರೆಂಡರ್ ಮಾಡಿ ಫಸ್ಟ್ ರೌಂಡ್ ಸೀಟ್ ತಗೊಂಡು ಸೀಟ್ ಸರೆಂಡರ್ ಮಾಡಿ ಅಂಡ್ ದೆನ್ ಈ ಎಂಟರ್ಡ್ ಥರ್ಡ್ ರೌಂಡ್ ಅಲ್ಲಿ ಅವ್ನು ಬೇಕಾಗಿರೋ ಕಾಲೇಜ್ ಕೊಟ್ಟಿದ್ದಾನೆ, ಆದ್ರೂ ಅವ್ನಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಸೀಟ್ಸ್ ಇಲ್ಲ. ಸೊ ದಿಸ್ ಇಸ್ ದ ಇನ್ಫಾರ್ಮೇಶನ್ ವಾಟ್ ದೇ ವಿಲ್ ನೋ ಎಕ್ಸಾಕ್ಟ್ಲಿ ಬಂದ್ಬಿಡುತ್ತೆ ಅಂತ ಅನ್ಕೊಂತಾರೆ, ಆಗಲ್ಲ. ಇವೆಲ್ಲ ಆಗ್ತಾ ಇರುತ್ತೆ. ಈ ಕಂಪ್ಲೀಟ್ ಸಪೋರ್ಟ್ ಏನಾನ ಬೇಕು ಕಂಪ್ಲೀಟ್ ಆಗಿ ಅಂತಂದ್ರೆ ನಿಮ್ಮ ಜೂನಿಯರ್ಸ್ ಆಗಲಿ ಒಂದು ರೆಫರ್ ಮಾಡಬೇಕು ನನಗೆ ರೆಫರ್ ಮಾಡಿ. ಯಾಕಂದ್ರೆ ಅಂಥವ್ರು ಇದ್ದಾರೆ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿದ್ದವರು ಇದ್ದಾರೆ. ಯಾಕಂದ್ರೆ ಇಂಥವ್ರು ಅವ್ರು ಬೇಕಾಗಿರೋ ಕಾಲೇಜಲ್ಲಿ ಕೊಟ್ಟಿರ್ತಾರೆ, ಅಲ್ಲಿ ಸೀಟ್ ಇರಲ್ಲ, ಇಲ್ಲ ಆಪ್ಷನ್ಸ್ ಇರಲ್ಲ ಅವ್ರ ರ್ಯಾಂಕಿಂಗ್ಗೆ. ಸೊ ಇದೆಲ್ಲ ಆಗ್ತಾ ಇರುತ್ತೆ. ಇವಾಗ ಏನಾಗುತ್ತೆ ಅಂದ್ರೆ ಅವ್ರು ಕಟ್ಟಿರೋ ಫೀಸ್ ಹೋಗುತ್ತೆ. 40,000 ಏನು ಕಟ್ಟಿದ್ದಾರೆ ಅವ್ರಿಗೆ ಡೆಫಿನೆಟ್ಲಿ ಅದು ರೀಫಂಡ್ ಆಗಲ್ಲ ಯಾವುದೇ ಕಾರಣಕ್ಕೂ. ಯಾಕಂದ್ರೆ KE ಅವರು ಹೇಳ್ಬಿಟ್ಟಿದ್ದಾರೆ, ಫೈನಲ್ ರೌಂಡ್ಗೆ ಬಂದಾಗ ಏನ್ ಫೀಸ್ ಕಟ್ಟಿದಾರ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ಗೆ ಹೋಗ್ಲೇಬೇಕು. ಅಲಾಟ್ಮೆಂಟ್ ಆಗಿಲ್ಲ ಅಂತಂದ್ರೆ ಅವಾಗ ಮಾತ್ರ ರೀಫಂಡ್ ಆಗುತ್ತೆ ಅಂತ. ಸೊ ಯಾರ್ಯಾರು ಅಲಾಟ್ಮೆಂಟ್ ಆಗಿಲ್ಲ ರೀಫಂಡ್ ಆಗುತ್ತೆ, ರೀಫಂಡ್ಗೆ ವೆಯ್ಟ್ ಮಾಡಿ. ಯಾರಿಗೆ ಅಲಾಟ್ಮೆಂಟ್ ಆಗಿದೆ ನೀವು ಜಾಯ್ನ್ ಆಗಬೇಕು, ಒಂದೇ ಆಪ್ಷನ್, ನೋ ಅದರ್ ಆಪ್ಷನ್. ಥಿಂಕ್ ಅಬೌಟ್ ಇಟ್ ಅಂಡ್ ಜಾಯಿನ್ ಟು ದ ಕಾಲೇಜ್ ಬೈ ಟುಮಾರೋ. ನೀವು ಅಕಸ್ಮಾತ್ ಕೇಳಕ್ ಬರಬೇಡಿ ಸರ್ ರೀಫಂಡ್ ಆಗುತ್ತಾ ಮೀನ್ಸ್ ಎಕ್ಸ್ಟೆಂಡ್ ಆಗುತ್ತಾ ಡೇಟು ಅದು ಇದು ಅಂತ. ಒಂದ್ಸಲಿ ಹೇಳಿದಾಗ ಫಾಲೋ ಅಪ್ ಮಾಡಿಬಿಡಿ. ನಿಮ್ಮ ಕೆಲಸಗಳು ಏನಾದ್ರು ಸೈಡ್ಗೆ ಇಟ್ಬಿಟ್ಟು ಫಸ್ಟ್ KE ಕೆಲಸ ಮುಗಿಸ್ಕೊಳ್ಳಿ, ತಲೆನೋವು ತಪ್ಪುತ್ತೆ. ದಿಸ್ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ವಿಡಿಯೋಸ್ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಜೂನಿಯರ್ಸ್ಗೆ ನಿಮಗೆ 2 ಕೋರ್ಸ್ಗೆ ರೆಫರ್ ಮಾಡಿ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.